ನಮಸ್ಕಾರ ವೀಕ್ಷಕ ಬಂಧುಗಳೇ, ನಿಮ್ಮ ರೇಡಿಯಂಟ್ ಕಥಾಲೋಕಕ್ಕೆ ಸ್ವಾಗತ ಸುಸ್ವಾಗತ. ಇಂದು ನಾನು ನಿಮಗೆ ಏಕಾದಶಿ ಕುರಿತಾದ ಒಂದು ಸುಂದರವಾದ ಕಥೆಯನ್ನ ಹೇಳಲು ಬಂದಿದ್ದೇನೆ. ಈ ಕಥೆಯು ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಈ ಕಥೆಗೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡುವುದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಕಥೆಯನ್ನ ಪ್ರಾರಂಭಿಸೋಣ. ಬ್ರಹ್ಮಾಂಡವೇ ನಡುಗುತ್ತಿತ್ತು. ದಿಕ್ಕು ದಿಕ್ಕುಗಳಿಂದ ದೇವತೆಗಳ ಆರ್ತನಾದ ಕೇಳಿ ಬರುತ್ತಿತ್ತು. ಸ್ವರ್ಗದ ಅಧಿಪತಿಯಾದ ಇಂದ್ರನ ವಜ್ರಾಯುಧವೂ ಕೂಡ ಆ ಮಹಾನ್ ಅಸುರನ ಮುಂದೆ ಕೇವಲ ಒಂದು ಹುಲ್ಲುಕಡ್ಡಿಯಂತೆ ಕಾಣುತ್ತಿತ್ತು. ಆಕಾಶವು ರಕ್ತದಂತೆ ಕೆಂಪಾಗಿತ್ತು ಮತ್ತು ಗಾಳಿಯಲ್ಲಿ ಮೃತ್ಯುವಿನ ವಾಸನೆ ಹರಡಿತ್ತು. ದೇವತೆಗಳೆಲ್ಲರೂ ಪ್ರಾಣಭೀತಿಯಿಂದ ದಿಕ್ಕಾಪಾಲಾಗಿ ಓಡುತ್ತಿದ್ದರು. ಅಟ್ಟಹಾಸ ಮಾಡುತ್ತಾ 3 ಲೋಕಗಳನ್ನು ತನ್ನ ಕಾಲಡಿಯಲ್ಲಿ ಹಾಕಿಕೊಳ್ಳಲು ಮುಂದಾಗಿದ್ದ ಆ ಅಸುರನ ಹೆಸರು ಮುರ. ಅವನ ಗರ್ಜನೆಗೆ ಮೇರು ಪರ್ವತವೇ ಕಂಪಿಸುತ್ತಿತ್ತು. ಇನ್ನು ಈ ಸೃಷ್ಟಿಯಲ್ಲಿ ನನ್ನನ್ನು ಎದುರಿಸುವ ಗಂಡಸೇ ಇಲ್ಲವೇ ಎಂದು ಆತ ಅಬ್ಬರಿಸಿದಾಗ ದೇವತೆಗಳಿಗೆ ಉಳಿದಿದ್ದು ಒಂದೇ ದಾರಿ, ಅದು ವೈಕುಂಠದ ಬಾಗಿಲು. ಆದರೆ ಸ್ವತಃ ಮಹಾವಿಷ್ಣುವೇ ಯುದ್ಧಭೂಮಿಯಲ್ಲಿ ಆಯಾಸಗೊಂಡು ಕಣ್ಮರೆಯಾದರೆ, ರಕ್ಷಕನೇ ನಿದ್ರೆಗೆ ಜಾರಿದರೆ ಲೋಕದ ಗತಿಯೇನು? ಈ ರೋಚಕ ಪ್ರಶ್ನೆಗಳಿಗೆ ಉತ್ತರವೇ ಏಕಾದಶಿಯ ಜನ್ಮರಹಸ್ಯ. ಅಸುರ ಮುರನ ಆಟಾಟೋಪ. ಕೃತಯುಗದಲ್ಲಿ ಬ್ರಹ್ಮವಂಶದಲ್ಲಿ ಜನಿಸಿದ ನಾಡಿಜಂಘ ಎಂಬ ದೈತ್ಯನಿದ್ದನು. ಅವನ ಮಗನೇ ಈ ಮುರಾಸುರ. ಇವನು ಮಹಾನ್ ಬಲಶಾಲಿ ಮತ್ತು ಭಯಂಕರ ಪರಾಕ್ರಮಿ. ಇವನ ರಾಜಧಾನಿ ಚಂದ್ರಾವತಿ. ತನ್ನ ತಪಸ್ಸಿನಿಂದ ಮತ್ತು ವರಬಲದಿಂದ ದೇವತೆಗಳನ್ನು ಸೋಲಿಸಿ ಅವರನ್ನು ಸ್ವರ್ಗಲೋಕದಿಂದ ತಳ್ಳಿಹಾಕಿದ್ದನು. ಅಷ್ಟೇ ಅಲ್ಲದೆ ಸೂರ್ಯ, ಚಂದ್ರ, ಅಗ್ನಿ, ವಾಯು ಮುಂತಾದ ಅಷ್ಟದಿಕ್ಪಾಲಕರ ಸ್ಥಾನವನ್ನು ತಾನೇ ಆಕ್ರಮಿಸಿಕೊಂಡಿದ್ದನು. ದಿಕ್ಕಿಲ್ಲದ ದೇವತೆಗಳು ಕೈಲಾಸಕ್ಕೆ ಓಡಿಹೋದರು. ಅಲ್ಲಿ ಶಿವನ ಬಳಿ ತಮ್ಮ ಸಂಕಟವನ್ನು ತೋಡಿಕೊಂಡರು. ಆಗ ಶಿವನು, ದೇವತೆಗಳೇ, ಈ ಸಂಕಟವನ್ನು ಪರಿಹರಿಸಲು ಜಗದ್ದೋದ್ಧಾರಕನಾದ ಶ್ರೀಹರಿಯಿಂದ ಮಾತ್ರ ಸಾಧ್ಯ. ನೀವೆಲ್ಲರೂ ಕ್ಷೀರಸಾಗರಕ್ಕೆ ಹೋಗಿ ಆತನನ್ನು ಪ್ರಾರ್ಥಿಸಿ ಎಂದು ಸಲಹೆ ನೀಡಿದನು. ದೀರ್ಘಕಾಲದ ಯುದ್ಧ. ದೇವತೆಗಳ ಪ್ರಾರ್ಥನೆಯನ್ನು ಮನ್ನಿಸಿದ ಶ್ರೀಮನ್ನಾರಾಯಣನು ಗರುಡಾರೂಢನಾಗಿ ರಣರಂಗಕ್ಕೆ ಬಂದನು. ವಿಷ್ಣುವನ್ನು ಕಂಡೊಡನೆ ಮುರಾಸುರನು ತನ್ನ ಅಪಾರವಾದ ರಾಕ್ಷಸ ಸೈನ್ಯದೊಡನೆ ಆಕ್ರಮಣ ಮಾಡಿದನು. ಆ ಯುದ್ಧವು ಸಾಮಾನ್ಯವಾದದ್ದಾಗಿರಲಿಲ್ಲ. ಅದು ದೀರ್ಘಕಾಲ ನಡೆಯಿತು. ವಿಷ್ಣುವು ತನ್ನ ಸುದರ್ಶನ ಚಕ್ರ, ಗದೆ ಮತ್ತು ವಿವಿಧ ದಿವ್ಯಾಯುಧಗಳಿಂದ ರಾಕ್ಷಸ ಸೇನೆಯನ್ನು ಧ್ವಂಸ ಮಾಡಿದನು. ಆದರೆ ಮುರಾಸುರನ ಮಾಯಾವಿ ವಿದ್ಯೆ ಮತ್ತು ಅಚನವಾದ ಬಲದ ಮುಂದೆ ಯುದ್ಧವು ಮುಗಿಯುವ ಲಕ್ಷಣಗಳೇ ಕಾಣಲಿಲ್ಲ. ವಿಷ್ಣುವು ಎಷ್ಟೇ ಪ್ರಬಲ ಅಸ್ತ್ರಗಳನ್ನು ಪ್ರಯೋಗಿಸಿದರೂ ಮುರಾಸುರನು ಅದಕ್ಕೆ ಪ್ರತಿಯಾಗಿ ನಿಲ್ಲುತ್ತಿದ್ದನು. ಬದರಿಕಾಶ್ರಮದ ಗುಹೆ ಮತ್ತು ಯೋಗನಿದ್ರೆ. ದೀರ್ಘಕಾಲದ ನಿರಂತರ ಯುದ್ಧದ ನಂತರ ಶ್ರೀಹರಿಯು ಒಂದು ಲೀಲೆಯನ್ನು ಪ್ರದರ್ಶಿಸಲು ನಿರ್ಧರಿಸಿದನು. ಆತನು ಯುದ್ಧರಂಗದಿಂದ ಹಿಂದಿರುಗಿ ಬದರಿಕಾಶ್ರಮಕ್ಕೆ ತೆರಳಿದನು. ಅಲ್ಲಿ ಸಿಂಹವತಿ ಎಂಬ ಹೆಸರಿನ ಸುಂದರವಾದ ಗುಹೆಯೊಂದಿತ್ತು. ವಿಷ್ಣುವು ಆ ಗುಹೆಯನ್ನು ಪ್ರವೇಶಿಸಿ, ನಾನು ಈಗ ವಿಶ್ರಮಿಸಬೇಕು ಎಂದು ಯೋಚಿಸಿ ಗಾಢವಾದ ಯೋಗನಿದ್ರೆಗೆ ಜಾರಿದನು. ಈ ನಿದ್ರೆಯು ಸಾಮಾನ್ಯ ನಿದ್ರೆಯಾಗಿರದೆ ಜಗತ್ತಿನ ಸೃಷ್ಟಿ ಮತ್ತು ಲಯಗಳನ್ನು ನಿಯಂತ್ರಿಸುವ ದಿವ್ಯ ನಿದ್ರೆಯಾಗಿತ್ತು. ಆದರೆ ಮುರಾಸುರನು ವಿಷ್ಣುವನ್ನು ಬಿಡಲು ತಯಾರಿರಲಿಲ್ಲ. ವಿಷ್ಣುವು ಗುಹೆಯಲ್ಲಿ ಅಡಗಿದ್ದಾನೆಂದು ತಿಳಿದು ಅವನು ಆ ಗುಹೆಯನ್ನು ತಲುಪಿದನು. ಒಳಗೆ ನೋಡಿದಾಗ ಜಗನ್ನಿಯಾಮಕನು ಯಾವುದೇ ಆಯುಧಗಳಿಲ್ಲದೆ ನಿಸ್ಸಹಾಯಕನಂತೆ ಮಲಗಿರುವ ದೃಶ್ಯ ಕಂಡಿತು. ಮುರಾಸುರನ ಕಣ್ಣುಗಳಲ್ಲಿ ಕ್ರೌರ್ಯ ಮಿಂಚಿತು. ಇದೇ ಸರಿಯಾದ ಸಮಯ. ದೇವತೆಗಳ ರಕ್ಷಕನಾದ ಇವನನ್ನು ನಿದ್ರೆಯಲ್ಲಿರುವಾಗಲೇ ಕೊಂದುಬಿಟ್ಟರೆ ಇಡೀ ಬ್ರಹ್ಮಾಂಡಕ್ಕೆ ನಾನೇ ಏಕೈಕ ಚಕ್ರವರ್ತಿಯಾಗುತ್ತೇನೆ ಎಂದುಕೊಂಡು ತನ್ನ ಕತ್ತಿಯನ್ನು ಮೇಲೆತ್ತಿದನು. ದೇವಿಯ ಆವಿರ್ಭಾವ, ಅಂದರೆ ಏಕಾದಶಿಯ ಜನನ. ಮುರಾಸುರನು ಕತ್ತಿಯನ್ನು ಬೀಸಲು ಇನ್ನೇನು ಸಿದ್ಧನಾಗುತ್ತಿದ್ದನೋ ಆಗಲೇ ಆ ಪವಾಡ ಸಂಭವಿಸಿತು. ವಿಷ್ಣುವಿನ ದೇಹದಿಂದ ದಿವ್ಯವಾದ ಜ್ಯೋತಿಯೊಂದು ಹೊರಹೊಮ್ಮಿತು. ಆ ತೇಜಸ್ಸಿನಿಂದ ಒಬ್ಬ ಪರಮ ಸುಂದರಿಯಾದ ಆದರೆ ಅಷ್ಟೇ ಉಗ್ರರೂಪಿಯಾದ ಕನ್ಯೆ ಪ್ರತ್ಯಕ್ಷಗಾದಳು. ಅವಳ ಕೈಯಲ್ಲಿ ವಿವಿಧ ಆಯುಧಗಳಿದ್ದವು. ಅವಳ ಕಣ್ಣುಗಳಲ್ಲಿ ಸೂರ್ಯನ ಪ್ರಖರತೆ ಇತ್ತು. ಮುರಾಸುರನು ಆಶ್ಚರ್ಯಚಕಿತನಾದನು. ಯಾರು ನೀನು ಎಂದು ಗರ್ಜಿಸಿದನು. ಆದರೆ ಆ ದೇವಿ ಉತ್ತರಿಸಲಿಲ್ಲ. ಬದಲಿಗೆ ಸಿಂಹ ಗರ್ಜನೆ ಮಾಡುತ್ತಾ ಅಸುರನ ಮೇಲೆರಗಿದಳು.
ಅವಳ ಪರಾಕ್ರಮದ ಮುಂದೆ ಮುರನ ಶಕ್ತಿ ಸಾಲದಾಯಿತು. ಅಂತಿಮವಾಗಿ ಆಕೆಯು ಕೇವಲ ಒಂದು ಹುಂಕಾರದಿಂದ ಮುರಾಸುರನನ್ನು ಭಸ್ಮ ಮಾಡಿಬಿಟ್ಟಳು. ಆ ಬಲಿಷ್ಠ ಅಸುರನು ಸುಟ್ಟು ಬೂದಿಯಾಗಿ ನೆಲಕ್ಕೆ ಬಿದ್ದನು. ವಿಷ್ಣುವಿನ ವರ ಮತ್ತು ಏಕಾದಶಿಯ ಮಹತ್ವ. ಸ್ವಲ್ಪ ಸಮಯದ ನಂತರ ಶ್ರೀಹರಿಯು ಯೋಗನಿದ್ರೆಯಿಂದ ಎಚ್ಚರಗೊಂಡನು. ಎದುರಿಗೆ ನೋಡಿದರೆ ತನಗೆ ಸವಾಲಾಗಿದ್ದ ಮುರಾಸುರನು ಬೂದಿಯಾಗಿದ್ದಾನೆ. ಪಕ್ಕದಲ್ಲಿ ಕೈಜೋಡಿಸಿ ನಿಂತಿರುವ ದಿವ್ಯ ತೇಜಸ್ಸಿನ ಕನ್ಯೆಯನ್ನು ಕಂಡನು. ವಿಷ್ಣುವು ಆಶ್ಚರ್ಯದಿಂದ, ಎಲೇ ದೇವಿಯೇ, ಇವನು 3 ಲೋಕಗಳನ್ನೂ ನಡುಗಿಸಿದ ಅಸುರ. ಇವನನ್ನು ಸಂಹರಿಸಿದವರು ಯಾರು ಎಂದು ಕೇಳಿದನು. ಆಗ ಆ ಕನ್ಯೆ ವಿನಮ್ರವಾಗಿ, ಪ್ರಭು, ನಾನು ನಿಮ್ಮ ಶರೀರದಿಂದಲೇ ಹುಟ್ಟಿದ ಶಕ್ತಿ. ನೀವು ಯೋಗನಿದ್ರೆಯಲ್ಲಿದ್ದಾಗ ನಿಮ್ಮನ್ನು ರಕ್ಷಿಸಲು ನಾನಿವನನ್ನು ಸಂಹರಿಸಿದೆ ಎಂದಳು. ಶ್ರೀಹರಿಯು ಅತ್ಯಂತ ಪ್ರಸನ್ನನಾದನು. ನೀನು ನನ್ನ ಏಕಾದಶ ಇಂದ್ರಿಯಗಳಿಂದ ಶಕ್ತಿಯನ್ನು ಪಡೆದು ಹುಟ್ಟಿದ್ದೀಯೆ. ಆದ್ದರಿಂದ ಇಂದಿನಿಂದ ನಿನ್ನ ಹೆಸರು ಏಕಾದಶಿ ಎಂದಾಗಲಿ. ನೀನು ಈ ಅಸುರನನ್ನು ಕೊಂದ ಸಮಯವು ನನಗೆ ಅತ್ಯಂತ ಪ್ರಿಯವಾಯಿತು. ನಿನಗೆ ಬೇಕಾದ ವರವನ್ನು ಕೇಳು ಎಂದನು. ಆಗ ಏಕಾದಶಿ ದೇವಿಯು ಲೋಕದ ಒಳಿತಿಗಾಗಿ ಹೀಗೆ ಕೇಳಿದಳು. ಹೇ ಜನಾರ್ದನ, ನೀವು ನನಗೆ ವರ ನೀಡುವುದಾದರೆ ಯಾರು ಈ ತಿಥಿಯೆಂದು ದಿನ ಉಪವಾಸವಿದ್ದು ಭಕ್ತಿಯಿಂದ ನಿಮ್ಮನ್ನು ಮತ್ತು ನನ್ನನ್ನು ಸ್ಮರಿಸುತ್ತಾರೋ ಅವರ ಸಕಲ ಪಾಪಗಳು ನಾಶವಾಗಲಿ, ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಲಿ. ಹಾಗೂ ಈ ದಿನದಂದು ಅನ್ನದಲ್ಲಿ ಅಡಗಿರುವ ಪಾಪಗಳನ್ನು ಸೇವಿಸದಂತೆ ಜನರಿಗೆ ಬುದ್ಧಿ ನೀಡುವಂತಾಗಲಿ. ವಿಷ್ಣುವು ತಥಾಸ್ತು ಎಂದನು. ಯಾರು ಏಕಾದಶಿಯಂದು ಅನ್ನಾಹಾರಗಳನ್ನು ತ್ಯಜಿಸಿ ಇಂದ್ರಿಯ ನಿಗ್ರಹ ಮಾಡಿ ಉಪವಾಸ ಮಾಡುತ್ತಾರೋ ಅವರಿಗೆ ನಾನು ಸುಲಭವಾಗಿ ಒಲಿಯುತ್ತೇನೆ. ಅವರು ನೇರವಾಗಿ ವೈಕುಂಠವನ್ನು ಸೇರುತ್ತಾರೆ ಎಂದು ಘೋಷಿಸಿದನು. ಈ ಕಥೆಯು ಕೇವಲ ಪುರಾಣವಲ್ಲ, ಇದರಲ್ಲಿ ಆಳವಾದ ಜೀವನ ಸಂದೇಶವಿದೆ. ಪಾಪಪುರುಷನ ಕಥೆ. ಪುರಾಣಗಳ ಪ್ರಕಾರ ಭಗವಂತನು ಏಕಾದಶಿಯ ಮಹತ್ವವನ್ನು ಸಾರಿದಾಗ ಪಾಪಪುರುಷ ಅಂದರೆ ಪಾಪಗಳ ಸ್ವರೂಪ ಬಂದು ವಿಷ್ಣುವಿನಲ್ಲಿ ಮೊರೆಯಿಟ್ಟನು. ಪ್ರಭೋ, ಎಲ್ಲರೂ ಏಕಾದಶಿ ಆಚರಿಸಿ ಪುಣ್ಯವಂತರಾದರೆ ನಾನು ಎಲ್ಲಿ ವಾಸ ಮಾಡಲಿ ಎಂದು ಕೇಳಿದನು. ಆಗ ವಿಷ್ಣುವು, ಏಕಾದಶಿಯ ದಿನದಂದು ನೀನು ಧಾನ್ಯಗಳಲ್ಲಿ ಅಂದರೆ ಅಕ್ಕಿ, ಗೋಧಿ ಇತ್ಯಾದಿಗಳಲ್ಲಿ ಆಶ್ರಯ ಪಡೆ ಎಂದು ಹೇಳಿದನು. ಇದರರ್ಥ ಏಕಾದಶಿಯೆಂದು ಯಾರು ಅನ್ನವನ್ನು ತಿನ್ನುತ್ತಾರೋ ಅವರು ಸಾಕ್ಷಾತ್ ಪಾಪವನ್ನೇ ತಿಂದಂತೆ. ಆದ್ದರಿಂದ ಅಂದು ಉಪವಾಸವಿರಬೇಕು. ಇಂದ್ರಿಯ ನಿಗ್ರಹ. ಕಥೆಯಲ್ಲಿ ಬರುವ ಮುರ ಎಂದರೆ ಕೇವಲ ರಾಕ್ಷಸನಲ್ಲ. ಸಂಸ್ಕೃತದಲ್ಲಿ ಮುರ ಎಂದರೆ ಆವರಿಸಿಕೊಳ್ಳುವುದು ಎಂದರ್ಥ. ನಮ್ಮ ಮನಸ್ಸನ್ನು ಆವರಿಸಿಕೊಳ್ಳುವ ತಾಮಸಿಕ ಗುಣಗಳೇ ಕಾಮ, ಕ್ರೋಧ, ಲೋಭ, ಮುರಾಸುರ. ಏಕಾದಶಿ ಎಂದರೆ 11 ಇಂದ್ರಿಯಗಳ ಮನಸ್ಸು ಸೇರಿ ಮೇಲಿನ ಹತೋಟಿ. ಯಾರು ತಮ್ಮ ಇಂದ್ರಿಯಗಳನ್ನು ಗೆಲ್ಲುತ್ತಾರೋ ಏಕಾದಶಿ ಆಚರಣೆ, ಅವರು ಮಾತ್ರ ಮುರಾಸುರನೆಂಬ ಅಜ್ಞಾನವನ್ನು ಕೊಲ್ಲಲು ಸಾಧ್ಯ. ದೈಹಿಕ ಶುದ್ಧಿ. 15 ದಿನಗಳಿಗೊಮ್ಮೆ ಬರುವ ಈ ಉಪವಾಸವು ಜೀರ್ಣಾಂಗ ವ್ಯೂಹಕ್ಕೆ ವಿಶ್ರಾಂತಿ ನೀಡುತ್ತದೆ ಮತ್ತು ದೇಹದಲ್ಲಿನ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಹೀಗೆ ವಿಷ್ಣುವಿನ ಶಕ್ತಿಯಾಗಿ ಜನಿಸಿದ ಏಕಾದಶಿಯು ಕೇವಲ ಒಂದು ತಿಥಿಯಲ್ಲ, ಅದು ಭಗವಂತನಿಗೆ ಅತ್ಯಂತ ಪ್ರಿಯವಾದ ದಿನ. ನ ಗಾಯತ್ರ್ಯಾಹ ಪರಂ ಮಂತ್ರಂ ನ ಮಾತುಃ ಪರದೈವತಂ ನ ಕಾಶ್ಯಾಹ ಪರಮಂ ತೀರ್ಥಂ ನೈಕಾದಶ್ಯಾಹ ಸಮಂ ವ್ರತಂ. ಗಾಯತ್ರಿಗಿಂತ ಮಿಗಿಲಾದ ಮಂತ್ರವಿಲ್ಲ, ತಾಯಿಗಿಂತ ಮಿಗಿಲಾದ ದೇವರಿಲ್ಲ, ಕಾಶಿಗಿಂತ ಮಿಗಿಲಾದ ತೀರ್ಥವಿಲ್ಲ ಮತ್ತು ಏಕಾದಶಿಗೆ ಸಮನಾದ ವ್ರತವಿಲ್ಲ. ಆದ್ದರಿಂದ ಏಕಾದಶಿಯ ಆಚರಣೆಯು ನಮ್ಮನ್ನು ಪಾಪಗಳಿಂದ ಮುಕ್ತಗೊಳಿಸಿ ಆರೋಗ್ಯವನ್ನು ವೃದ್ಧಿಸಿ ಅಂತಿಮವಾಗಿ ಭಗವಂತನ ಸನ್ನಿಧಿಗೆ ಕರೆದೊಯ್ಯುವ ರಾಜಮಾರ್ಗವಾಗಿದೆ. ವೀಕ್ಷಕ ಬಂಧುಗಳೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೇನೆ ನಿಮ್ಮ ಸ್ನೇಹಿತರಿಗೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.